ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಮಹಾರಾಷ್ಟ್ರಿಗರ ಪುಂಡಾಟದ ವಿರುದ್ಧ ಕನ್ನಡ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ವು. ಇವತ್ತು ಬೆಂಗಳೂರು ಸೇರಿ ರಾಜ್ಯದ ಉದ್ದಗಲಕ್ಕೂ ಕನ್ನಡ ಪರ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಅದರಲ್ಲೂ ಬಂದ್ನ ಕೇಂದ್ರ ಬಿಂದು ಬೆಂಗಳೂರಿನಲ್ಲಿ ಹಲವು ಕಡೆ ಭಾರಿ ಹೈಡ್ರಾಮವೇ ನಡೆದಿದೆ. ಕರ್ನಾಟಕ ಬಂದ್, ಬೆಂಗಳೂರಿನಲ್ಲಿ ಸಿಡಿದೆದ್ದ ವಾಟಾಳ್ ಪಡೆ. ರ್ಯಾಲಿಗೂ ಮುನ್ನವೇ ಅರೆಸ್ಟ್, ಟೌನ್ ಹಾಲ್ ಬಳಿ ಹೈಡ್ರಾಮಾ. ಕರ್ನಾಟಕ ಬಂದ್ ಯಶಸ್ವಿ ಎಂದು ಗುಡುಗಿದ ವಾಟಾಳ್. ಬಂದ್ ಅದ್ಭುತವಾಗಿ ಯಶಸ್ಸು ಕಂಡುಬಿಡ್ತು. ರಸ್ತೆ ಮೇಲೆ ಮಲಗಿ ಆಕ್ರೋಶ, ಬಸ್ಗಳನ್ನ ತಡೆದು ಪ್ರತಿಭಟನೆ, ಪೊಲೀಸರ ಜೊತೆ ಜಟಾಪಟಿ, ಅಂಗಡಿ ಮುಚ್ಚುವಂತೆ ಮನವಿ, ಬೈಕ್ ರ್ಯಾಲಿ. ಇದು ಕರ್ನಾಟಕ ಬಂದ್ನಲ್ಲಿ ಕಂಡುಬಂದ ಹಂಗಾಮ, ಹೈಡ್ರಾಮಾದ ದೃಶ್ಯಗಳು. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ, ಮಹಾರಾಷ್ಟ್ರದಲ್ಲಿ ಮರಾಠಿಗರ ಪುಂಡಾಟಿಕೆ ವಿರುದ್ಧ ಸಿಡಿದೆದ್ದಿದ್ದ ಕನ್ನಡ ಸಂಘಟನೆಗಳು ಒಟ್ಟು 20 ಬೇಡಿಕೆ ಇಟ್ಟು ಇಂದು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಬೆಂಗಳೂರಿನಿಂದ ಬೀದರ್ವರೆಗೂ ಕನ್ನಡ ಪರ ಸಂಘಟನೆಗಳು ರಸ್ತೆಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ಬಂದ್ ನಡೆಯುತ್ತಿದೆ. ಅದರಲ್ಲೂ ಕರ್ನಾಟಕ ಬಂದ್ನ ಕೇಂದ್ರ ಬಿಂದು ಬೆಂಗಳೂರಿನಲ್ಲಿ ಸಾಲು ಸಾಲು ಹೈಡ್ರಾಮಾ ನಡೆಯುತ್ತಿದೆ. ಟೌನ್ ಹಾಲ್ಗೆ ಎಂಟ್ರಿಗೂ ಮುನ್ನವೇ ವಾಟಾಳ್ ಪೊಲೀಸ್ ವಶಕ್ಕೆ. ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಇಂದು ಬೆಂಗಳೂರಿನ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೂ ರ್ಯಾಲಿ ಆಯೋಜಿಸಿದ್ರು. ಬೆಳಗ್ಗೆಯಿಂದಲೇ ಟೌನ್ ಹಾಲ್ ಮುಂದೆ ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ಜಮಾಯಿಸುತ್ತಿದ್ರು. ಆದರೆ ರ್ಯಾಲಿಗೆ ಅವಕಾಶ ನೀಡದ ಪೊಲೀಸರು ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಬಸ್ಗೆ ತುಂಬಿಸಿ ಫ್ರೀಡಂ ಪಾರ್ಕ್ಗೆ ಬಿಡೋಕೆ ಶುರು ಮಾಡಿದ್ರು. ಅದರಲ್ಲೂ ವಾಟಾಳ್ ನಾಗರಾಜ್ ಟೌನ್ ಹಾಲ್ಗೆ ಬರುವ ಮುಂಚೆಯೇ ಅವರಿದ್ದ ಕಾರಿಗೆ ಬಿಎಂಟಿಸಿ ಬಸ್ ಅನ್ನ ಅಡ್ಡ ಹಾಕಿದ ಪೊಲೀಸರು ವಶಕ್ಕೆ ಪಡೆಯಲು ಮುಂದಾದ್ರು. ಈ ವೇಳೆ ಭಾರಿ ಜಟಾಪಟಿಯೇ ನಡೆಯಿತು. ಬಳಿಕ ವಾಟಾಳ್ ಮತ್ತು ಸಾರಾ ಗೋವಿಂದು ಅವರನ್ನ ಕಾರಿನಿಂದ ಕೆಳಗಿಳಿಸಿ ಬಸ್ ಹತ್ತಿಸಿದ್ರು. ಈ ವೇಳೆ ಟಿವಿ9 ಜೊತೆ ಮಾತನಾಡಿದ ವಾಟಾಳ್ ಪೊಲೀಸರ ವಿರುದ್ಧ, ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಪ್ರೊಟೆಸ್ಟ್ ಮಾಡೋಕ್ಕೆ ಬಿಡಲಿಲ್ಲ. ಮಾಡೋದಕ್ಕೂ ಮುಂಚೆನೆ ಅವರು ನಮ್ಮನ್ನ ಬಂಧನ ಮಾಡಿದ್ರು. ಇದು ನಿಜವಾಗ್ಲೂ ಪ್ರಜಾತಂತ್ರ ವ್ಯವಸ್ಥೆಗೆ ಅಪಾಯಕಾರಿ ಬೆಳವಣಿಗೆ. ನೋಟಿಸ್ ಸಿಕ್ಕಾಬಟ್ಟೆ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ರೆ ನೋಟಿಸ್ ತಗೊಂಡಿದ್ದೀವಿ. ಅವ್ರದ್ದೇನು ಮಾಡ್ತಾರೆ ಮಾಡಲಿ. ಇಡೀ ಕರ್ನಾಟಕದ ಜನ ಪೊಲೀಸ್ನವರ ದೌರ್ಜನ್ಯವನ್ನ ನೋಡ್ತಾ ಇದ್ದಾರೆ. ನನ್ನ 40 ವರ್ಷದ ಇತಿಹಾಸದಲ್ಲಿ ಇಂಥ ಒಂದು ಘಟನೆ ಯಾವತ್ತೂ ನಾನು ನೋಡಿರಲಿಲ್ಲ. ಇದಕ್ಕೆ ಯಾರು ಕಾರಣಕರ್ತರೋ ಗೊತ್ತಿಲ್ಲ. ಸರ್ಕಾರವೇ ಇದರ ಜವಾಬ್ದಾರಿಯನ್ನ ಸರ್ಕಾರವೇ ವಹಿಸ್ಕೋಬೇಕು. ಇನ್ನು ಬಸ್ನಲ್ಲಿ ವಾಟಾಳ್ ಮತ್ತು ಬೆಂಬಲಿಗರನ್ನ ಫ್ರೀಡಂ ಪಾರ್ಕ್ಗೆ ಕರೆತರಲಾಯಿತು. ಈ ವೇಳೆ ವಾಟಾಳ್ ನಾಗರಾಜ್ ಬಸ್ನಿಂದ ಕೆಳಗೆ ಇಳಿಯಲ್ಲ ಅಂತ ಪಟ್ಟು ಹಿಡಿದ್ರು. ಪೊಲೀಸರ ವಿರುದ್ಧ ಮತ್ತೆ ಕಿಡಿಕಾರಿದ್ರು. ನೀವು ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ಬನ್ನಿ. ನೀವು ಇಲ್ಲಿ ನೋಡಿ, ನಿಮ್ಗೆ ನಮ್ಮ ಪ್ರಾಣ ಇಳಿಯಲ್ಲ, ಇಳಿಯೋದಿಲ್ಲ. ಇದಕ್ಕೂ ಮುನ್ನ ಕರವೇ ಶಿವರಾಮೇಗೌಡ ಬಣದ ಕಾರ್ಯಕರ್ತರನ್ನ ಪೊಲೀಸರ ವಶಕ್ಕೆ ಪಡೆದ್ರು. ಈ ವೇಳೆ ರೋಡ್ ಮೇಲೆಯೇ ಮಲಗಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ಕನ್ನಡ ಸಂಘಟನೆಗಳು ಎಂಇಎಸ್ ಪುಂಡರ ಪ್ರತಿಕೃತಿಗಳನ್ನ ಇಟ್ಟು ತಿಥಿ ಮಾಡುವ ಮೂಲಕ ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ಹೋರಾಟಗಾರರು ಬೆಳಗಾವಿ ಗ್ರಾಮೀಣ ಶಾಸಕಿ ಕಂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು. ನಾಡು ನುಡಿ ರಕ್ಷಣೆ ಮಾಡಿದವರು ಬೇಡ ಅಂತ ಘೋಷಣೆ ಕೂಗಿದ್ರು. ಇನ್ನು ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಬಳಿ ತೆರಳುತ್ತಿದ್ದ ಕನ್ನಡ ಪರ ಹೋರಾಟಗಾರರನ್ನ ಉಪ್ಪಾರಪೇಟೆ ಠಾಣೆ ಪೊಲೀಸರು ದ್ವಾರ ಬಾಗಿಲಲ್ಲೇ ತಡೆದ್ರು. ಆಗ ಮಾತಿನ ಜಟಾಪಟಿ ನಡೆಯಿತು. ಸ್ವಯಂ ಪ್ರೇರಿತವಾಗಿ ಗೈರಾಗಿ ಅಂತ ಬಿಟ್ಟು ನಾನು ಮನವರಿಕೆಯನ್ನು ಮಾಡಬೇಕು. ಪಾಪ ಇಲಾಖೆ ಅವ್ರ ಮೇಲೆ ಒತ್ತಡವನ್ನು ಹೇರಿದೆ.
ಹಾಗೇನೆ ಸಂಗೊಳ್ಳಿ ರಾಯಣ್ಣ ಫ್ಲೈಓವರ್ ಬಳಿ ಕೆಲ ಪ್ರತಿಭಟನಾಕಾರರು ಬಿಎಂಟಿಸಿ ಮತ್ತು ಆಂಧ್ರ ಬಸ್ಗಳನ್ನ ತಡೆದ್ರು. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಅಂತ ಬಸ್ಗಳಿಗೆ ಬರಹ ಬರೆದು ಕಿಡಿಕಾರಿದ್ರು. ಆಂಬುಲೆನ್ಸ್